ಮಗು ಥರ ನೋಡ್ಕೋಬೇಕೋ ಏನೋ. ಬನ್ನಿ ಅದ್ಕೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅದ್ಕೆ. ನೀವ್ ಯಾವಾಗ ಬಂದ್ರಿ? 2 ದಿನ ಆಯ್ತು. ಅಣ್ಣನೂ ಬಂದ್ರಾ? ಇಲ್ಲ. ನಿಮ್ಮ ಮನೆಯವ್ರು ಹೇಗಿದ್ದಾರೆ? ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಇನ್ನೂ ಗೊತ್ತಿಲ್ಲ ಅದ್ಕೆ. ಯಾವಾಗ ಬಂದ್ರಿ ಸಿಸ್ಟರ್? ಈಗ ತಾನೇ ಬಂದೆ. ಇರಿ, ಹಾರಿಕನ್ ಕರಿತೀನಿ. ಬನ್ನಿ ಅದ್ಕೆ, ಕೂತ್ಕೊಳ್ಳಿ ಬನ್ನಿ. ಹಾರಿಕಾ, ಲೇ ಹಾರಿಕಾ, ಹಾರಿಕಾ. ಏನ ಆಂಟಿ, ನಿಮ್ಮಮ್ಮ ಬಂದಿದ್ದಾರೆ ಕಣೆ. ಒಬ್ಬರನ್ನ ಮದ್ವೆ ಮಾಡ್ಕೊಂಡು ಇನ್ನೊಬ್ರಿಂದ ತಾಯಿ ಆಗೋದು ಎಷ್ಟು ಕೆಟ್ಟದಾಗಿ ಅಸಹ್ಯವಾಗಿದೆ. ನಿನ್ ಮುಖ ನನಗ್ ತೋರಿಸ್ಬೇಡ, ಇಲ್ಲಿಂದ ಹೊರಟು ಹೋಗು. ಮಮ್ಮಿ ಬಂದಿದ್ದಾರಾ? ಅದೇನೆ, ಏನೋ ದೆವ್ವ ಬಂದಿದ್ಯಾ ಅನ್ನೋ ತರ ಕೇಳ್ತಿದ್ಯಲ್ಲ. ನಡಿ ಹೋಗೋಣ. ಮಮ್ಮಿ ಯಾಕೆ ಬಂದಿದ್ದಾರೆ? ಅಕಸ್ಮಾತ್ ಏನಾದ್ರೂ ಎಲ್ರಿಗೂ ನಿಜ ಹೇಳ್ಬಿಟ್ರೆ? ಯಾವಾಗ್ಲೂ ನಿಮ್ಮಮ್ಮ ಬಂದ ತಕ್ಷಣ ಕುಣ್ದಾಡ್ತೀಯಲ್ಲ. ಬಾರೆ ಹೋಗೋಣ, ಬಾರೆ. ಹಾರಿಕಾ ಪ್ರೆಗ್ನೆಂಟ್ ಅನ್ನೋ ವಿಷಯ ನಿಮಗೆ ಗೊತ್ತಾ ಅದ್ಕೆ? ಗೊತ್ತು ಅದ್ಕೆ. ಹಾಗಿದ್ಮೇಲೆ ಬಸ್ರಿ ಆಗಿರೋ ಮಗಳ ಮನೆಗೆ ಖಾಲಿ ಕೈಯಲ್ಲಿ ಬಂದಿದ್ರಲ್ಲ, ಯಾಕೆ? ಫ್ರೂಟ್ಸು ಸ್ವೀಟ್ಸು ತಗೊಂಡ್ ಬರ್ಬೇಕಲ್ವಾ? ಸಾರಿ ಅದ್ಕೆ, ಒಂದ್ ಕಾಲದಲ್ಲಿ ನಮ್ಮ ಹತ್ರ ಆಸ್ತಿ ಇತ್ತು, ಈಗೇನು ಇಲ್ಲ. ಯಾಕೆ ಇವರು ಡಲ್ ಆಗಿದ್ದಾರೆ? ಹಾರಿಕಾ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ಖುಷಿ ಇವ್ರ ಮುಖದಲ್ಲಿ ಕಾಣಿಸ್ತಿಲ್ವಲ್ಲ, ಯಾಕೆ? ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಒಂಟಿಯಾಗಿ ಕಷ್ಟಪಡ್ತಾ ಏನೋ ಸಂಪಾದನೆ ಮಾಡಿ ಮಾಡಿರೋ ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೀನಿ. ಹಾರಿಕಾಗೆ ಅಂತ ತಗೊಂಡ್ ಬರೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ನಿಮ್ಮ ಹತ್ರ ಇಲ್ಲ ಅಂದ್ರೆ ಏನು? ಇಲ್ಲಿ ಹಾರಿಕನ್ಗೆ ಯಾವ ಕೊರತೆನೂ ಇಲ್ಲ, ನಾವ್ ಚೆನ್ನಾಗಿ ನೋಡ್ಕೋತಿದೀವಿ. ಅಭಿ, ಏನಣ್ಣ ಇವರಿಷ್ಟು ತಗ್ಗಿ ಬಗ್ಗೆ ಮಾತಾಡ್ತಿರೋದು ಇದೇ ಫಸ್ಟ್ ಟೈಮ್. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಯಾಕಷ್ಟೊಂದು ಡಲ್ಲಾಗಿದ್ದಾರಣ್ಣ? ನಮ್ಮ ವಂಶದ ಕುಡಿನ ಹೆತ್ಕೊಡ್ತಿರೋ ಹಾರಿಕಾಗೆ ನಾವೇನು ಕಮ್ಮಿ ಮಾಡಲ್ಲ. ನಿಮ್ಗಲ್ಲಿ ಕಷ್ಟ ಆಗ್ತಿದ್ರೆ ನೀವು ಕೂಡ ಇಲ್ಲೇ ಇರ್ಬೋದು. ಇನ್ನೂ ಆ ಪರಿಸ್ಥಿತಿ ಬಂದಿಲ್ಲ ಅದಕ್ಕೆ. ಹಾರಿಕಾ ಬಂದು ತುಂಬ ಹೊತ್ತಾಯ್ತು, ನೀವು ಅವಳನ್ನ ಮಾತಾಡಿಸ್ಲೇ ಇಲ್ಲ. ನೀನು ಕೂಡ ಏನ್ ಹಾರಿಕಾ, ಇಷ್ಟೊತ್ತಾದ್ರೂ ನಿಮ್ಮಮ್ಮನ ಜೊತೆ ಒಂದು ಮಾತು ಆಡ್ಲಿಲ್ಲ? ಅಂದ್ರೆ ನೀವು ಮಾತಾಡ್ತಿದ್ರಲ್ಲ ಅತ್ತೆ, ಮಧ್ಯದಲ್ಲಿ ನಾನ್ಯಾಕೆ ಮಾತಾಡೋದು ಅಂತ. ಆ ಕಡೆ ಚಾಮುಂಡೇಶ್ವರಿ ಚಿಕ್ಕಮ್ಮ ಡಲ್ ಆಗಿದ್ದಾರೆ, ಈ ಕಡೆ ಹಾರಿಕಾ ಟೆನ್ಷನ್ ಆಗಿದ್ದಾಳೆ. ಏನಾಗಿದೆ ಇವರಿಬ್ರಿಗೂ? ಹಾರಿಕಾ ಪ್ರೆಗ್ನೆಂಟ್ ಆಗಿದ್ದು ಆಂಟಿಗೆ ಇಷ್ಟ ಇಲ್ಲ ಅನ್ಸತ್ತೆ. ಪ್ರೆಗ್ನೆನ್ಸಿ ಇಲ್ಲ ಅಂದಿದ್ರೆ ಅವಳು ಡಿವೋರ್ಸ್ ತಗೊಂಡು ಹೊರಟೋಗ್ತಿದ್ಲಲ್ವಾ? ಹಾಗೇನಿಲ್ಲ ಕಣೋ, ಪಾಪ ನಿಮ್ಮತ್ತೆ ಕಷ್ಟದಲ್ಲಿದ್ದಾರಲ್ವಾ. ಎಂತ ಕಷ್ಟದಲ್ಲಿದ್ರು ಹೆತ್ತು ಮಗಳು ತಾಯಿ ಆಗ್ತಿದ್ದಾಳೆ ಅಂದ್ರೆ ಖುಷಿ ಪಡ್ಬೇಕಲ್ವಾ? ಅವಳು ಯಾರಿಂದ ಹೊಟ್ಟೆ ಬರ್ಸ್ಕೊಂಡಿದ್ದಾಳೆ ಅಂತ ಗೊತ್ತಾದ್ರೆ ನೀವೆಲ್ರೂ ಅಳ್ತೀರಾ. ನಮ್ಮ ಮಮ್ಮಿಗೆ ತುಂಬಾ ಖುಷಿಯಾಗಿದೆ ಅತ್ತೆ. ಈಗೇನೋ ವರ್ಕ್ ಟೆನ್ಷನ್ ಅಲ್ಲಿ ಆಗಿದ್ದಾರೆ ಅಷ್ಟೇ ಅಲ್ವಾ ಮಮ್ಮಿ? ನಾವು ಮೇಲ್ಗಡೆ ಹೋಗಿ ಮಾತಾಡೋಣ ಬಾ ಮಮ್ಮಿ, ಬಾ. ನೀನೆಲ್ಲಿಗೆ ಆಂಟಿ? ಏನೋ ಮಾತಾಡ್ಬೇಕು ಅಂದ್ಯಲ್ಲೇ? ಅದು ನಮ್ಮ ಮಮ್ಮಿ ಜೊತೆ, ನಿನ್ ಜೊತೆ ಅಲ್ಲ. ಅಂದ್ರೆ ನಾನಿರ್ಬಾರ್ದಾ? ಇರ್ಬಾರ್ದು. ಮಮ್ಮಿ ಜೊತೆ ನಾನು ಪರ್ಸ್ನಲ್ ಆಗಿ ಮಾತಾಡಬೇಕು. ಅಲ್ಲಿ ತನಕ ನಮ್ಮನ್ನ ಡಿಸ್ಟರ್ಬ್ ಮಾಡಬೇಡಿ. ಅಯ್ಯೋ ದರಿದ್ರದೋಳೆ,
ಹೊಸುಗ್ ಹಿಂಸೆ ಕೊಡ್ಬೇಕು ಅಂದಾಗ ಮಾತ್ರ ನನ್ ಸಹಾಯ ಕೇಳ್ತೀಯಾ? ನಿಮ್ಮಮ್ಮನ ಜೊತೆ ಮಾತಾಡ್ಬೇಕಾದ್ರೆ ನಾನಿರ್ಬಾರ್ದಾ? ನನಗ್ ಗೊತ್ತಿಲ್ದಂಗೆ ನಿಮ್ಮಿಬ್ರ ಮಧ್ಯೆ ಏನೋ ರಹಸ್ಯ ಇದೆ ಕಣೆ. ಹಾರಿಕಾ ಚಾಮುಂಡೇಶ್ವರಿ ಚಿಕ್ಕಮ್ಮ ಏನಾದರೂ ಮುಚ್ಚಿಡ್ತಿದ್ದಾರಾ? ಅದಕ್ಕೆ ಟೆನ್ಷನ್ ಆಗಿದ್ದಾರಾ? ಆ ಸೀಕ್ರೆಟ್ ಏನಾಗಿರ್ಬೋದು? ಯಾಕೆ ಬಂದೆ ಮಮ್ಮಿ? ಏನೇ ಹೇಗಿದ್ಯಾ ಅಂತ ಕೇಳೋದ್ ಬಿಟ್ಟು ಯಾಕೆ ಬಂದೆ ಅಂತ ಕೇಳ್ತಿದ್ಯಾ? ನನ್ನ ಸತ್ ಹೋಗು ಅಂತ ಹೇಳಿದ್ದೆಲ್ಲ, ಮತ್ತೆ ಯಾಕೆ ಬಂದೆ ಅಂತ ಕೇಳ್ತಿದ್ದೀನಿ. ನೀನ್ ಸತ್ಯೋ ಬದುಕದ್ಯೋ ಅಂತ ನೋಡೋಣ ಅಂತ ಬಂದೆ. ನೋಡಿದ್ಯಲ್ಲ, ಇನ್ನು ಹೋಗಿಲಿಂದ. ಯಾಕೆ? ನಾನು ಇಲ್ಲೇ ಇದ್ರೆ ನಿಮ್ಮತ್ತೆ ಅವ್ರಿಗೆಲ್ಲ ನಿಜ ಹೇಳ್ಬಿಡ್ತೀನಿ ಅಂತ ಭಯನಾ? ಹೌದು, ಅದಕ್ಕೆ ಹೋಗು ಅಂತಿದ್ದೀನಿ. ಎಷ್ಟು ದಿನ ಅಂತ ಹೀಗೆ ಸತ್ಯ ಮುಚ್ಚಿಡ್ತೀಯ? ಯಾವತ್ತಾದ್ರೂ ಒಂದಿನ ಗೊತ್ತಾಗ್ಬೇಕಲ್ಲ. ಅದು ಇವಾಗೂ ಅಲ್ಲ, ಇವತ್ತೂ ಅಲ್ಲ. ಇನ್ಯಾವಾಗ? ಎಷ್ಟು ದಿನ ಅಂತ ಇವ್ರುಗಳನ್ನ ಹೀಗೆ ಮೋಸ ಮಾಡ್ತೀಯಾ? ನಾಚಿಕೆ ಇಲ್ದಿರೋಳೆ. ಹೆಂಗ್ ಬೆಳೆಸಿದ್ನೆ ನಿನ್ನ? ಒಬ್ಳು ಹೆಣ್ಣು ಮಗಳು ಅಂತ ಕೇಳಿದ್ದೆಲ್ಲ ಕೊಡಿಸ್ದೆ. ಅಖಿಲ್ನ ಪ್ರೀತಿಸ್ದೆ ಅಂತ ಮದ್ವೆನೂ ಮಾಡ್ದೆ. ಕಡೆಗೆ ಈ ಥರ ನನ್ನ ಮರ್ಯಾದೆ ಕಳ್ದೆ. ಅದು ಅನ್ಕೊಳ್ದೆ ಆಗಿದ್ದು ಅಂತ ಹೇಳಿದ್ನಲ್ಲ ಮಾಮ್. ಹಾಗಾದ್ರೆ ಆ ಪಾಪದ ಪಿಂಡನ ಯಾಕೆ ಬೆಳೆಸ್ತಿದ್ಯಾ? ನಿನ್ ಹೊಟ್ಟೆನಲ್ಲಿರೋದು ಈ ಮನೆ ವಾರಸ್ದಾರ ಅಂತ ಯಾಕೆ ಮೋಸ ಮಾಡ್ತಿದ್ಯಾ? ಬೇರೆ ದಾರಿ ಇರ್ಲಿಲ್ಲ. ಈ ಟೈಮಲ್ಲಿ ಮಗುನ ತೆಗ್ಸೋದು ಕಷ್ಟ ಅಂತ ಹೇಳಿದ್ರು. ಹಾಗೆ ಮಾಡಿದ್ರೆ ನನ್ನ ಜೀವ ಹೋಗುತ್ತೆ ಅಂದ್ರು. ನಿನ್ ಜೀವ ಹೋದ್ರೂ ಪರವಾಗಿಲ್ಲ ಕಣೆ, ಮರ್ಯಾದೆನಾದ್ರೂ ಉಳಿಯತ್ತೆ. ಅಂದ್ರೆ ನನ್ನ ಜೀವಕ್ಕಿಂತ ನಿನಗ್ ಮರ್ಯಾದೆನೇ ಹೆಚ್ಚಾ? ನೀನ್ ಬೇರೆ ಯಾವ ತಪ್ಪು ಮಾಡಿದ್ರೂ ಸಹಿಸ್ಕೋತಿದ್ದೆ. ಇಂಥ ತಪ್ಪನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಹಾಗಾದ್ರೆ ಇಲ್ಲಿಗೆ ಬರೋದನ್ನ ನಿಲ್ಸು. ನಾನು ಸತ್ತೋದೆ ಅನ್ಕೋ, ಇನ್ಯಾವತ್ತೂ ನನ್ನ ನೋಡ್ಬೇಡ. ಆ ಕೆಲ್ಸನೇ ಮಾಡ್ತೀನಿ. ನಿನ್ ಬಗ್ಗೆ ಸತ್ಯ ಹೇಳಿ ಹೊರಟೋಗ್ತೀನಿ. ಆಗ್ಲೇ ನನಗ್ ನೆಮ್ಮದಿ. ಹಾಗ್ ಮಾಡ್ಬೇಡ ಮಾಮ್. ಇನ್ ನನ್ನ ಕೈಲ ಆಗಲ್ಲ ಕಣೆ, ನನ್ಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ನಿಜ ಹೇಳಿದ್ರೆ ನಾನು ಸತ್ತೋಗ್ತೀನಿ. ನಿನಗೇನಾದ್ರೂ ಪರವಾಗಿಲ್ಲ, ನಾನು ಹೇಳ್ತೀನಿ. ನಿನ್ ಕಾಲ್ ಹಿಡ್ಕೋತೀನಿ ಮಮ್ಮಿ, ನನ್ನ ಬದುಕಕ್ ಬಿಡು. ನನಗ್ ಸಾಯಕ್ ಇಷ್ಟ ಇಲ್ಲ. ಹಾರಿಕಾ, ಯಾಕೆ ನಿಮ್ಮಮ್ಮನ ಕಾಲು ಹಿಡ್ಕೊಂಡಿದ್ಯಾ? ಏನ್ ತಪ್ಪು ಮಾಡಿದ್ಯಾ ನೀನು? ನಿಮ್ಮಮ್ಮನ ಕಾಲಿಗೆ ಬೀಳೋ ಅಗತ್ಯ ಏನಿದೆ ನಿನಗೆ? ಹೇಳ ಹಾರಿಕಾ. ನೀನು ನಿಮ್ಮಮ್ಮನ ಕಾಲು ಯಾಕೆ ಹಿಡ್ಕೋತಾ ಇದ್ಯಾ? ಏನಾಯ್ತೆ? ಅದು ನಾನು ನಮ್ಮಮ್ಮನ ಕಾಲ್ ಹಿಡ್ಕೊಂಡಿಲ್ಲ, ಆಶೀರ್ವಾದ ತಗೋತಿದ್ದೆ. ಸುಳ್ಳು ಹೇಳ್ಬೇಡ. ಆಶೀರ್ವಾದ ತಗೊಂಡ್ರೆ ನನ್ ಬದುಕಕ್ ಬಿಡು, ನನಗೆ ಸಾಯಕ್ಕೆ ಇಷ್ಟ ಇಲ್ಲ ಅಂತ ಯಾಕೆ ಹೇಳ್ದೆ? ಹಾಗ್ಯಾಕೆ ಕೇಳ್ದೆ? ಆರೋಗ್ಯವಂತ ಮಗು ಹುಟ್ಲಿ ಅಂತ ಆಶೀರ್ವಾದ ಮಾಡು ಅನ್ಬೇಕು. ನಾನ್ ಬರೋಕ್ಕೂ ಮುಂಚೆ ನಿಮ್ಮಿಬ್ಬರ ನಡುವೆ ಏನೋ ನಡೆದಿದೆ, ಹೇಳಿ. ಏನೂ ಆಗಿಲ್ಲ ಅತ್ತೆ. ಮರ್ಯಾದೆಯಿಂದ ನಿಜ ಹೇಳು ಹಾರಿಕಾ. ನೀವಿಬ್ರು ಏನೋ ಮುಚ್ಚಿಡ್ತಿದ್ದೀರಾ ಅಂತ ನನಗೂ ಕೂಡ ಅನುಮಾನ ಇದೆ. ನಾವೇನ್ ಮುಚ್ಚಿಡ್ತಿದೀವಕ್ಕ? ನಮ್ಮಲ್ಲಿ ಯಾವ ಸೀಕ್ರೆಟೂ ಇಲ್ಲ. ಯಾವ ಸೀಕ್ರೆಟ್ ಇಲ್ಲ ಅಂದಮೇಲೆ ಯಾಕೆ ಟೆನ್ಷನ್ ಆಗಿದ್ಯಾ? ಆಗ್ಲೂ ಅಷ್ಟೇ, ನಿಮ್ಮ ಅಮ್ಮನ ಮುಖದಲ್ಲಿ ಸಂತೋಷನೇ ಇರಲಿಲ್ಲ. ನಿಮ್ಮಮ್ಮನ್ನ ನೋಡ್ತಿದ್ದ ಹಾಗೆ ನೀನ್ ಟೆನ್ಷನ್ ಆದೆ. ಯಾಕೆ ಹಾರಿಕಾ? ನಿಮ್ಮಮ್ಮ ಮಾತಾಡ್ತಿದ್ರೆ ಗಾಬ್ರಿಯಿಂದ ರೂಮ್ ಒಳಗೆ ಕರ್ಕೊಂಡು ಬಂದೆ. ಯಾಕೆ? ಏನಾದರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ಹೇಳಿ ಅತ್ತೆ, ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವಿದೀವಲ್ಲ. ಈ ಮನೇಲಿ ಯಾವುದೇ ಪ್ರಾಬ್ಲಮ್ ಬಂದ್ರು ಅದು ಎಲ್ರದ್ದು ಹಾರಿಕಾ. ಒಟ್ಟಿಗೆ ಡಿಸ್ಕಸ್ ಮಾಡೋಣ. ಏನ್ ಸಮಸ್ಯೆ ಅಂತ ಹೇಳು. ಇವ್ರ ಮಧ್ಯೆ ಇರೋದು ಸಮಸ್ಯೆ ಅಲ್ಲ, ಇವ್ರೇನೋ ತಪ್ಪು ಮಾಡ್ತಾ ಇದ್ದಾರೆ. ಮರ್ಯಾದೆಯಿಂದ ಅದೇನು ಅಂತ ಹೇಳು. ಯಾವ ತಪ್ಪು ಇಲ್ಲ ಅತ್ತೆ. ನೀನು ಹೇಳು ಅದಕ್ಕೆ. ತಪ್ಪು ನಿಂದ ಇಲ್ಲ ನಿನ್ನ ಮಗಳದ?
ನೀವು ಹೆದರಿಸಿ ಹಾರಿಕನ್ಗೆ ತಪ್ಪಾರಿ ತೋರಿಸ್ತಿದ್ದೀರಾ ಚಿಕ್ಕಮ್ಮ. ಈಗಲೂ ನೀವು ಅಂಥದ್ದೇನಾದ್ರೂ ಮಾಡಿದ್ರಾ? ಹಾರಿಕಾಯಿಂದ ಅವರೇನೆ ತಪ್ಪು ಮಾಡಿಸ್ತಾರೆ. ಮಧ್ಯದಲ್ಲಿ ನೀನು ಮಾತಾಡ್ಬೇಡತ್ತೆ. ಹಾರಿಕನ ಅರ್ಧ ಹಾಳು ಮಾಡಿರೋಳೆ ನೀನು, ಇನ್ನರ್ಧ ಇವ್ರು ಹಾಳು ಮಾಡಿದ್ದಾರೆ. ಹೇಳಿ ಆಂಟಿ, ನಿಮ್ಮ ಮಧ್ಯೆ ಏನು ನಡೀತಾ ಇದೆ? ಆವತ್ತು ನಿಮ್ಮ ಮನೆಯಿಂದ ಬಂದಾಗಿಂದಲೂ ಹಾರಿಕಾ ಟೆನ್ಷನಲ್ಲೇ ಇದ್ದಾಳೆ. ಡಿವೋರ್ಸ್ ಬೇಡ ಅಂದಿದ್ದಕ್ಕೆ ನೀವು ಹಾರಿಕನ್ ಹೆದರ್ಸ್ತಾ ಇದ್ದೀರಾ? ಹಾರಿಕಾ ಈ ಮನೆ ವಂಶದ ಕುಡಿನ ಹೆತ್ಕೊಡೋದು ನಿಮ್ಗೆ ಇಷ್ಟ ಇಲ್ವಾ ಆಂಟಿ? ಅಂಥದ್ದೇನಿಲ್ಲ ಕಣೋ, ಹಾರಿಕಾಗ್ ಮಗು ಆಗೋದು ಅವ್ರಿಗೂ ಇಷ್ಟನೇ. ಸುಮ್ಮನಿರೋದ್ಕೆ ಹೇಳತ್ಗೆ ಹೇಳ್ದೆ ಇದ್ರೆ ನಿನ್ನ ಮಗಳ ಮೇಲಾಣೆ. ಹೇಳ್ತೀನಿ ಅದಕ್ಕೆ. ನಿಮಗೆ ನಿಜ ಹೇಳ್ತೀನಿ. ಹಾರಿಕಾ ನನ್ನ ಕಾಲು ಹಿಡ್ಕೊಳ್ಳೋಕ್ಕೆ ಕಾರಣ ಅವಳೊಂದು ದೊಡ್ಡ ತಪ್ಪು ಮಾಡಿದಾಳೆ. ನಿಮ್ಮಿಂದ ಒಂದು ಸೀಕ್ರೆಟ್ ಮುಚ್ಚಿಟ್ಟಿದ್ದಾಳೆ. ಅದನ್ನು ಕವರ್ ಮಾಡು ಅಂತ ನನ್ನ ಹತ್ರ ಗೋಳಾಡ್ತಿದ್ಲು. ಏನ ರಹಸ್ಯ? ಆಗೋಯ್ತು, ಮಮ್ಮಿ ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗು ಅಖಿಲ್ ಮಗು ಅಲ್ಲ ಅಂತ ಹೇಳ್ಬಿಡ್ತಾಳೆ. ಹಾರಿಕಾ ನಿಮಗೆ ಗೊತ್ತಿಲ್ಲದೆ ಒಂದು ದೊಡ್ಡ ಪಾಪ ಮಾಡಿದಾಳೆ. ನನಗ್ ಗೊತ್ತಿಲ್ಲದೆ ಇವಳೇನ್ ಮಾಡಿದಾಳಪ್ಪ? ಒಬ್ರ ಹತ್ರ ಸಾಲ ಅಂತ ಸ್ವಲ್ಪ ದುಡ್ಡು ತಗೊಂಡಿದ್ದಾಳೆ. ಡಿವೋರ್ಸ್ ಸಿಕ್ಕಿದ್ಮೇಲೆ ಬರೋ ದುಡ್ಡಿಂದ ಆ ಸಾಲ ತೀರಿಸ್ಬೇಕು ಅಂತಿದ್ಲು. ಡಿವೋರ್ಸ್ ತಗೊಳ್ಳಿಲ್ಲ, ದುಡ್ಡು ಬರಲಿಲ್ಲ, ಸಾಲ ಕಟ್ಟಕ್ಕಾಗಲಿಲ್ಲ. ಅದು ನನ್ನ ತಲೆ ಮೇಲೆ ಬಿತ್ತು. ಸಾಲ ಕಟ್ಟಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಕಟ್ಟಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಿಮ್ಮನ್ನು ಕೇಳಿ ತಗೋ ಅಂತಂದೆ. ಆ ದುಡ್ಡನ್ನ ನಿಮ್ಮ ಹತ್ರ ಕೇಳಲ್ಲ ಅಂತ ನೀನೇ ತೀರಿಸು ಅಂತ ನನ್ನ ಕಾಲು ಹಿಡ್ಕೊಂಡ್ಲು. ಇದೇ ನಡೆದಿದ್ದು. ಅದಕ್ಕೆ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಮಮ್ಮಿ. ಸಾಲ ಮಾಡೋದು ಅಂತ ದೊಡ್ಡ ತಪ್ಪಲ್ಲ ಕಣೆ. ಬರೀ ಅಷ್ಟಕ್ಕೆ ನಿಮ್ಮಮ್ಮನ ಕಾಲು ಹಿಡ್ಕೊಂಡ್ಯಾ? ಅಂದ್ರೆ ನಿಮ್ಗೆಲ್ಲ ಹೇಳ್ದೆ ಮಾಡದ್ನಲ್ಲ ಆಂಟಿ. ಎಷ್ಟು ಸಾಲ ಮಾಡಿದ್ಯಾ ಹಾರಿಕಾ? 10 ಲಕ್ಷ. ಅಷ್ಟು ದುಡ್ಡನ್ನ ಏನು ಮಾಡಿದೆ ಹಾರಿಕಾ? ಏನಕ್ಕೆ ಬಳಸಿದೆ? ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದೆ, ಲಾಸ್ ಆಯಿತು. ಅಯ್ಯೋ, ನಿನ್ನ ಮನೇಲಿ ಹೇಳಬೇಕಾಗಿತ್ತು ಹಾರಿಕಾ. ನಿಮ್ಮಮ್ಮನಿಗೆ ಪ್ರೆಷರ್ ಹಾಕೋದು ಸರಿಯಲ್ಲ. ಹಾಗೆ ಹೇಳು ಅಭಿ. 10 ಲಕ್ಷ ಕಟ್ಟು ಅಂದರೆ ಎಲ್ಲಿಂದ ತರಲಿ ನಾನು? ಆ ಸಾಲದ ವಿಷಯನ ನಾವು ನೋಡ್ಕೊಳ್ತೀವಿ ಆಂಟಿ, ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆದ್ರೂ ದುಡ್ಡಿನ ವಿಷಯದಲ್ಲಿ ನೀನ್ ಯಾವತ್ತೂ ಟೆನ್ಷನ್ ಆಗಿಲ್ವಲ್ಲ ಹಾರಿಕಾ? ಇವಾಗೇನು ಮನೇಲೂ ಹೇಳ್ದೆ ನಿಮ್ಮಮ್ಮನಿಗೆ ಒತ್ತಡ ಹಾಕ್ತಿದ್ಯಾ? ನನಗೆ ಡಿವೋರ್ಸ್ ಜೀವನಾಂಶ ಸಿಗುತ್ತಲ್ವಾ ಅನ್ಕೊಂಡು ಆ ಸಾಲದ ವಿಷಯನೇ ನಿಮ್ಮ ಹತ್ರ ಹೇಳೋದು ಬೇಡ ಅಂತ ಅನ್ಕೊಂಡೆ. ನಿಂಗೆ ಡೈವರ್ಸ್ ಸಿಗ್ಲಿಲ್ಲ, ನಂಗೆ ಕಮಿಷನ್ ಸಿಗ್ಲಿಲ್ಲ. ಆ ಸಾಲದ ಬಗ್ಗೆ ಮಾತಾಡಬೇಕು ಅಂತಲೇ ಬಂದೆ. ಇವಳು ಮಾಡಿರೋ ಸಾಲಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ನಿನ್ನ ಹೊರಡ್ತೀನಿ, ಬರ್ತೀನಿ. ಅದಕ್ಕೆ ಮಮ್ಮಿನ ಕಳಿಸ್ಬಿಟ್ಟು ಬರ್ತೀನಿ.
ಮಮ್ಮಿ ನಿನ್ನಿಂದ ನಾನು ಸುಳ್ಳು ಹೇಳ್ಬೇಕಾಗಿ ಬಂತು. ಇಂಥ ಸುಳ್ಳುಗಳನ್ನ ಇನ್ನೆಷ್ಟು ಹೇಳಬೇಕೋ. ತುಂಬಾ ಥ್ಯಾಂಕ್ಸ್ ಮಮ್ಮಿ. ಎಲ್ಲಿ ನೀನ್ ನಿಜ ಹೇಳ್ಬಿಡ್ತೀಯೋ ಅಂತ ಭಯ ಆಗಿತ್ತು. ನಿನ್ನನ್ನು ಸಾಯ್ಸಕ್ಕಾಗಲ್ವಲ್ಲ, ಅದಕ್ಕೆ ಸುಳ್ಳು ಹೇಳ್ಬೇಕಾಗಿ ಬಂತು. ಡೋಂಟ್ ವರಿ ಮಮ್ಮಿ, ಆದಷ್ಟು ಬೇಗ ಈ ಸಮಸ್ತ ಆಸ್ತಿ ನನ್ನ ಕೈವಶ ಆಗುತ್ತೆ. ನಾನು ವಸ್ಸು ಅಕ್ಕನ ಮೇಲೆ ಸೇಡ್ ತೀರಿಸ್ಕೋತಿದ್ದೀನಿ. ಆಗ ನನ್ನ ಆಟ ನೋಡೋದಕ್ಕೆ ಬಾ. ನೀನು ವಸ್ಸು ಮೇಲೆ ಸೇಡ್ ತೀರಿಸ್ಕೊಳ್ಳೋದಲ್ಲ, ವಸ್ಸುಗೆ ನಿನ್ನ ಮೇಲೆ ಡೌಟ್ ಬಂದರೆ ನಿನ್ನ ಪ್ರಾಣ ತೆಗಿತಾಳೆ. ವಸ್ಸು ಅಕ್ಕಂಗೆ ಅಷ್ಟು ತಲೆ ಇಲ್ಲ ಮಮ್ಮಿ. ನನ್ನ ಮೇಲೆ ಯಾರಿಗೂ ಡೌಟ್ ಬರಲ್ಲ. ಅದೇ ಥರ ನಾನು ಮ್ಯಾನೇಜ್ ಮಾಡ್ತೀನಿ. ವಸ್ಸು ಬೆರಳು ಕೊಟ್ರೆ ಹಸ್ತಾನೆ ನುಂಗ್ತಾಳೆ. ಅಭಿ ಕೂಡ ಅಷ್ಟೇ. ಅವರಿಬ್ರು ಹತ್ರನೂ ಸ್ವಲ್ಪ ಹುಷಾರಾಗಿರು. ನಾನು ಹೋಗಿ ಬರ್ತೀನಿ. ನಿನ್ ಕಾಲ್ ಹಿಡ್ಕೋತೀನಿ ಮಮ್ಮಿ, ನನ್ನ ಬದುಕಕ್ ಬಿಡು. ಹಾರಿಕಾ ನಿಮಗೆ ಗೊತ್ತಿಲ್ಲದೆ ಒಂದು ದೊಡ್ಡ ಪಾಪ ಮಾಡಿದಾಳೆ. ಸಾಲ ಅಂತ ಸ್ವಲ್ಪ ದುಡ್ಡು ತಗೊಂಡಿದ್ದಾಳೆ. ಓಸೋರೆ, ಏನ್ರಿ ಏನು ಯೋಚನೆ ಮಾಡ್ತಾ ಇದ್ದೀರಾ? ಮೊನ್ನೆ ನೀವು ಹಾರಿಕನ್ ಮೇಲೆ ಡೌಟ್ ಪಟ್ಟಾಗ ನಾನು ಇಲ್ಲ ಅಂತ ಸುಮ್ಮನಾಗಿದ್ದೆ. ಈಗ ನನಗೂ ಡೌಟ್ ಬರ್ತಿದೆ ರೀ. ಖಂಡಿತವಾಗ್ಲೂ ಹಾರಿಕಾ ಏನೋ ಮುಚ್ಚಿಡ್ತಿದ್ದಾಳೆ ರೀ. ಯಾವುದಕ್ಕೂ ಟೆನ್ಷನ್ ಆಗಿದ್ದಾಳೆ. ನನಗೂ ಹಾಗೆ ಅನಿಸ್ತಿದೆ. ಅದಕ್ಕೆ ನನ್ನ ಹತ್ರನೂ ಹಾರಿಕಾ ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ನನ್ನ ನೋಡಿದ ತಕ್ಷಣ ಟೆನ್ಷನ್ ಆಗ್ತಿದ್ದಾಳೆ. ನಮ್ಮುಂದೆ ಮಾತ್ರ ಅಲ್ಲ ಅಖಿಲ್, ಅವ್ರ ಅಮ್ಮನ ಮುಂದೆನೂ ಹಾರಿಕಾ ಟೆನ್ಷನ್ ಆಗಿದ್ಲು. ಇಷ್ಟು ದಿನ ಅವರಮ್ಮ ಬಂದಾಗ ಹಾರಿಕಾ ಎಷ್ಟೊಂದು ಖುಷಿ ಪಡ್ತಿದ್ಲು. ಇಬ್ರು ಸೇರಿ ಏನ್ ಪ್ಲಾನ್ ಮಾಡ್ತಾರೋ ಅಂತ ನಾವೆಲ್ಲರೂ ಟೆನ್ಷನ್ ಆಗ್ತಿದ್ವಿ. ಈಗ ಹಾರಿಕನ್ನ ನೋಡಿ ಅವ್ರನ್ನ ನೋಡಿ ಹಾರಿಕಾ ಇಬ್ರು ಟೆನ್ಷನ್ ಆಗ್ತಿದ್ದಾರೆ. ಇಲ್ಲಿ ತನಕ ಯಾವತ್ತು ಹಾರಿಕಲ್ಲಿ ಇಂಥ ಬಿಹೇವಿಯರ್ ಇರಲಿಲ್ಲ ಅಣ್ಣ. ಒಂದೋ ದಿಮಾಗ್ ತೋರಿಸ್ತಿದ್ಲು, ಇಲ್ಲ ಕುತಂತ್ರ ವಿನಯ ತೋರಿಸ್ತಿದ್ಲು. ಈಗ ಕಂಪ್ಲೀಟಾಗಿ ಬದಲಾಗಿ ಹೋಗಿದ್ದಾಳೆ. ಅವಳಲ್ಲಿ ನಿರ್ಭೀತಿ ಭಯ ಎರಡೂ ಒಂದೇ ಸಲ ಕಾಣಿಸ್ತಿದೆ. ಅವಳಿಗೆ ಪ್ರೆಗ್ನೆನ್ಸಿ ಬಂದಮೇಲೆ ಹಾರಿಕಲಿ ಈ ಚೇಂಜ್ ಆಗಿದೆ ಅಣ್ಣ. ಹಾರಿಕಾ ನಮ್ಮ ಹತ್ರ ಏನ್ರಿ ಮುಚ್ಚಿಡ್ತಾಳೆ? ಆ ಸೀಕ್ರೆಟ್ ಏನಾಗಿರ್ಬೋದು? ಬೇಗ ಆಸ್ತಿ ಬೇಕು ಅಂತಾಳೆ. ಆಸ್ತಿ ತಗೊಂಡು ಅವಳೇನ್ ಮಾಡಕ್ ಹೊರಟಿದ್ದಾಳೆ? ಆತರ ಪಟ್ಟು ನೀನು ಹಾರಿಕಂಗೆ ಆಸ್ತಿ ಕೊಡ್ಬೇಡ ಅಣ್ಣ. ಅವಳು ಯಾವಾಗ ಹೇಗೆ ಬದಲಾಗ್ತಾಳೆ ಅಂತ ನಮಗೆ ಗೊತ್ತಿಲ್ವಲ್ಲ. ಅವಳ ಹತ್ರ ತುಂಬ ಹುಷಾರಾಗಿರಬೇಕು. ಆ ವಿಷಯನೆಲ್ಲ ನಾವು ಯೋಚನೆ ಮಾಡ್ತೀವಿ ಅಖಿಲ್. ನೀನು ಸುಮ್ಮನೆ ನಿನ್ನ ಮನಸ್ಸನ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಈಗ ನಿನಗೆ ನೆಮ್ಮದಿ ತುಂಬಾ ಮುಖ್ಯ. ಹಾರಿಕಾ ಬಿಹೇವಿಯರ್, ಅವಳು ಮಾಡೋ ಜಗಳ ನೋಡ್ತಿದ್ರೆ ನನಗೆಲ್ಲರನ್ನ ನೆಮ್ಮದಿ ಸಿಗುತ್ತೆ. ಹಾರಿಕನ್ ಬಗ್ಗೆ ನಮಗ್ ಬಿಟ್ಬಿಡು ಅಖಿಲ್, ನಾವ್ ನೋಡ್ಕೋತೀವಿ. ಅವಳು ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾಳೆ. ಅದಕ್ಕೆ ಬೇಕು ಅಂತಲೇ ನಿಮ್ಮ ಹತ್ರ ಜಗಳ ಮಾಡಿ ಅಮ್ಮನ ಮುಂದೆ ನಿಮ್ಮನ್ನ ಬ್ಲೇಮ್ ಮಾಡ್ತಿದ್ದಾಳೆ. ಹಾರಿಕಾ ಏನ್ ಮಾಡಿದ್ರು ನಾನ್ ಮ್ಯಾನೇಜ್ ಮಾಡ್ತೀನಿ ಅಖಿಲ್. ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಹೋಗಿ ಮಲ್ಕೋ. ಯೋಚನೆಯಿಂದ ನಿದ್ದೆ ಬರ್ತಿಲ್ಲ. ಅದಕ್ಕೆ ಹಸುವು ಕೂಡ ಸಾಯ್ತಿದೆ. ಹಾಗೆ ಮಾಡಿದ್ರೆ ನಿನ್ನ ಆರೋಗ್ಯ ಹಾಳಾಗೋಗುತ್ತೆ ಅಖಿಲ್. ನೀನು ರಿಲ್ಯಾಕ್ಸ್ ಆಗಿರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನಿನ್ನ ಹೆಲ್ತ್ ಬಗ್ಗೆ ನೀನು ಕೇರ್ ತಗೋ. ಬಾಕಿ ವಿಷಯನೆಲ್ಲ ನಾವು ನೋಡ್ಕೊಳ್ತೀವಿ. ನೀನೀಗ ಹೋಗೋ. ಗುಡ್ ನೈಟ್. ಹಾರಿಕಾ ಏನ್ ಮುಚ್ಚಿರ್ತಿದ್ದಾಳೋ ಅಖಿಲ್ಗೆ ಗೊತ್ತಾಗ್ಬಾರ್ದು ರೀ. ನಾವು ಹುಷಾರಾಗಿರ್ಬೇಕು. ಹಾರಿಕಾ ಏನು ಮುಚ್ಚಿರ್ತಾಳೆ ಅಂತ ಮೊದಲು ನಮಗೆ ಗೊತ್ತಾಗಬೇಕು ರೀ. ಆಮೇಲೆ ನಾವು ಅಖಿಲ್ ಹತ್ರ ಹುಷಾರಾಗಿರ್ಬೋದು. ನಾನು ಕಣ್ಣು ಹಿಡಿತೀನಿ ರೀ.
ಹಾರಿಕಾ ಮೈಂಡಲ್ಲಿ ಏನಿದೆ ಅಂತ ಆಚೆ ತರ್ತೀನಿ. ಅವಳ ಸೀಕ್ರೆಟ್ನ ಅವಳ ಬಾಯಲ್ಲೇ ಹೇಳಿಸ್ತೀನಿ.